ನಿಮ್ಮ ಸಪೋರ್ಟ್ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಥ್ಯಾಂಕ್ ಯು. ಗೆದ್ದು ಬಾ ರಜನಿಕಾಂತ್ ಹೇಳಿದ್ಮೇಲೆ ಇನ್ನೇನು ಕರೆಕ್ಟ್ ಹೇಳಿದ್ರು ನೋಡಿ. ರಜನಿಕಾಂತ್ ಅವರು ಹೇಳಿದಾರೆ ಗಿಲ್ಲಿನ ಪಕ್ಕ ವಿನ್ನು ಅಂತ. ಹಾ, ಇಲ್ಲಾಂದ್ರೆ ಬಿಗ್ ಬಾಸ್ ಓಡ್ತಾನೆ ಇರ್ಲಿಲ್ಲ. ನೋಡಿ ನಾವು ತುಂಬಾ ಇಷ್ಟ. ಹೌದಾಕ? ಇವಾಗ ಗಿಲ್ಲಿ ಒನ್ ಮ್ಯಾನ್ ಶೋ ತರ ನಮಗೆ ಕಾಣಿಸ್ತಾ ಇದ್ದಾರೆ ಬಿಗ್ ಬಾಸ್ ಅಲ್ಲಿ. ಅಂಡ್ ಇವರು ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಪಾದಯಾತ್ರೆ ಮಾಡ್ತಾ ಇರೋದಕ್ಕೆ ಇವ್ರಿಗೆ ನಮ್ಮ ಕಡೆಯಿಂದ ಅಭಿನಂದನೆ. ಥ್ಯಾಂಕ್ ಯು ಅಣ್ಣ. ಅದಕ್ಕೋಸ್ಕರ ಪಾದಯಾತ್ರೆ ಹೊರಟಿದ್ದೀವಿ ದೇವಸ್ಥಾನದಿಂದ. ಥ್ಯಾಂಕ್ ಯು ಅಣ್ಣ. ಗಿಲ್ಲಿ ಕಾವ್ಯನ ಗಿಲ್ಲಿ ರಘುನ ಕಾವ್ಯ ಅವರು. ಹಾ 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 ಸಖತ್ತಾಗಿರುತ್ತೆ ಅವ್ರದ್ದು. ತುಂಬಾ ಫ್ಯಾನ್ ನಾನು, ತುಂಬಾ ಇಷ್ಟ. ನೋಡಿದ್ರ ಗಿಲ್ಲಿ ಅವರ ಪಕ್ಕ ಅಭಿಮಾನಿ ಸಿಕ್ಬಿಟ್ರು ನಮ್ಗೆ ಇವತ್ತು. ಅಂದ್ಬಿಟ್ಟು ನಾನೊಬ್ಬ ಆಟೋ ಡ್ರೈವರು ಬೆಂಗಳೂರಲ್ಲಿ. ನಾನು ಕೂಡ ಮಂಡ್ಯದವನು, ಆದರೆ ಸದ್ಯಕ್ಕೆ ಬೆಂಗಳೂರಿಗೆ ಬಂದು ಇಲ್ಲಿ ಹೊಟ್ಟೆಪಾಡಿಗಾಗಿ ಆಟೋವನ್ನು ನಡೆಸ್ತಾ ಇದ್ದೀನಿ. ಬಾಡಿಗೆಗೆ ಓಡಿಸ್ತಾ ಇದ್ದೀನಿ. ಆದರೆ ನಮ್ಮ ಮಂಡ್ಯದವನು ಗಿಲ್ಲಿ ಇದ್ದಾನಲ್ವಾ, ಅವರನ್ನು ನೋಡಿ ಒಬ್ಬ ಬಡವರು ಮಗ ಮತ್ತೆ ಒಬ್ಬ ಸರಳ ವ್ಯಕ್ತಿತ್ವ ಇರತಕ್ಕಂಥವನು, ಹಾಗಾಗಿ ಅವ್ನು ಗೆಲ್ಲಬೇಕು ಅಂದ್ಬಿಟ್ಟು ಇವತ್ತು ನಾನು ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿಂದ? ಆಕ್ಚುಲಿ ಇವತ್ತು ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ವಿದ್ಯಾರಣ್ಯಪುರ ಇಲ್ಲಿಂದ ಪ್ರಾರಂಭಿಸ್ತಾ ಇದ್ದೆ. ಇಲ್ಲಿಂದ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿಂದ ಪ್ರಾರಂಭ ಮಾಡಿ ಮುಖ್ಯ ದೇವಸ್ಥಾನಗಳೇನಿದೆ ಬೆಂಗಳೂರಲ್ಲಿ, ಮೇನ್ ದೇವಸ್ಥಾನಗಳೇನಿದೆ ಬೆಂಗಳೂರಲ್ಲಿ, ಆ ಒಂದು ದೇವಸ್ಥಾನಗಳಲ್ಲಿ ಏನು ಗಿಲ್ಲಿ ಗೆಲ್ಲಬೇಕು ಅಂತ ಒಂದು ಇದನ್ನ ಅರಕೆಯನ್ನು ಸಲ್ಲಿಸಿಕೊಂಡು ದೇವರಿಗೆ ಮೇನ್ ದೇವಸ್ಥಾನಗಳೇನಿದೆ ಎಲ್ಲ ದೇವಸ್ಥಾನಗಳಿಗೂ ಕೂಡ ಭೇಟಿ ನೀಡಿ ಗಿಲ್ಲಿ ಗೆಲ್ಲಬೇಕು ಅಂತ ದೇವರಲ್ಲಿ ಅರಕೆಯನ್ನು ಸಲ್ಲಿಸಿಕೊಂಡು ನಾವು ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಅಂದರೆ ಗಿಲ್ಲಿ ಗೆಲುವಿಗೋಸ್ಕರ ಬೆಂಗಳೂರಿನ ಮೇನ್ ಪ್ರಮುಖ ದೇವಸ್ಥಾನಗಳಲ್ಲಿ ಪಾದಯಾತ್ರೆ ಹೊರಡ್ತಾ ಇದ್ದೀರಾ? ಹೌದು. ಇದು ಎಲ್ಲಿವರೆಗೆ ನಡೆಯುತ್ತೆ ಸರ್? ಇದು ಆಕ್ಚುಲಿ ನಾವು ಕೊನೆ ಅಂತಂದ್ರೆ ಇವಾಗ ಮೇನ್ ದೇವಸ್ಥಾನಗಳು ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಿದೀವಿ. ಇನ್ನು ಮುಂದೆ ಏನೇನು ದೇವಸ್ಥಾನಗಳು ಹೋಗ್ತಾವೋ ಅಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತೆ ನಾಳೆ ಇನ್ನೊಂದು ದೇವಸ್ಥಾನದಲ್ಲಿ, ಪ್ರಮುಖ ದೇವಸ್ಥಾನದಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಹೀಗೆ ನಾವು ನಮ್ಮ ಕೊನೆಯ ಪಯಣ ಇರ್ತಕ್ಕಂಥದ್ದು ಗಿಲ್ಲಿಯವರ ಹುಟ್ಟೂರಾದಂತ ಮಳವಳ್ಳಿಯ ದಡದಪುರ. ಯಾಕೆ ಅಲ್ಲಿಗೆ ಹೋಗ್ತೀರಾ? ಯಾಕೆ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಇವಾಗ ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾ ಇದೀವಲ್ವಾ, ಪೂಜೆ ಮಾಡ್ಕೊಂಡು ಅಲ್ಲಿಗೆ ಹೋಗಿ ತಲುಪ್ತೇವೆ. ಅವರಿಗೆ ಕೂಡ ನಾವು ಈ ರೀತಿ ಎಲ್ಲ ಪೂಜೆ ಮಾಡಿದೀವಿ. ನಮ್ಮ ಒಂದು ಏನು ಜನಗಳ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇತ್ತು, ನೀವು ನಿಮ್ಮ ಮಗ ಗೆಲ್ತಾ ಇದ್ದಾನೆ ಅಂತ ಅವ್ರಿಗೂ ಕೂಡ ತಿಳಿಸ್ಬೇಕಲ್ವಾ. ಪೂಜೆ ಮಾಡ್ಕೊಂಡು ಅವರಿಗೆ ಹಣ್ಣು ಮತ್ತೆ ಏನ್ ಪೂಜೆ ಮಾಡ್ತೀವಿ, ಇಲ್ಲಿ ಎಲ್ಲಾ ದೇವಸ್ಥಾನ ಪೂಜೆ ಮಾಡಿ ಪ್ರಸಾದ ಅಲ್ಲಿಗೆ ತಗೊಡ್ಬೇಕು, ಅವ್ರ ಮನೆಗೆ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಒಂದು ಮೂಲ. ಮನೆ ಹತ್ರ ಹೋಗೋದೇನು ಇದಿಲ್ವಾ? ಎಲ್ಲಿಗೆ? ಬಿಗ್ ಬಾಸ್ ಮನೆ ಹತ್ರ. ಅಲ್ಲಿಗೂ ಕೂಡ ಒಂದ್ ದಿವಸ ಹೋಗುವಂತ ಪ್ರಯತ್ನವನ್ನ ಮಾಡ್ತೀವಿ ಸರ್. ಅಲ್ಲಿಗೂ ಒಂದ್ ದಿವಸ ಪಾದಯಾತ್ರೆಯನ್ನ ಮಾಡ್ತೇನೆ ಸರ್. ಅಲ್ಲಿ ಒಳಗಡೆ ಬಿಡಲ್ಲ, ಅದು ಅಲ್ಲಿ ಸುಮ್ಮನೆ ಹತ್ರ ಅಲ್ಲಿ ಹೋಗಿ ಬರ್ತೀರಾ ಅಷ್ಟೇನಾ? ಹೌದು, ಯಾಕಂದ್ರೆ ಒಳಗಡೆ ಬಿಟ್ರೆ ನಾನು ಕಂಟೆಸ್ಟೆಂಟ್ ಆಗ್ಬಿಡ್ತೀನಲ್ವಾ, ಒಳಗಡೆ ಬಿಡಲ್ಲ ಅವರು. ಹಾಗಾಗಿ ಹೊರಗಡೆ ಹೋಗಿ ಅಲ್ಲಿ ಒಂದು ಬಿಗ್ ಬಾಸ್ ಮನೆಗೆ ಒಂದ್ ದಿವಸ ಅಲ್ಲಿ ಕೂಡ ಪಾದಯಾತ್ರೆ ಮಾಡ್ತೇನೆ ಸರ್. ಸರ್, ಈಗ ಕಾಳಿಕಾ ದುರ್ಗಾ ಪರಮೇಶ್ವರಿ ವಿದ್ಯಾರಣ್ಯಪುರಂ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದೀರಾ. ಇಲ್ಲಿ ಜನಗಳ ಒಂದು ಪ್ರತಿಕ್ರಿಯೆ ಹೇಗಿತ್ತು ಇವತ್ತು ನೋಡಿ? ಜನಗಳು ತುಂಬಾ ಅಂದ್ರೆ ತುಂಬಾ, ನಮ್ಗೆ ಒಂಥರ ಮೊದಲನೇ ದಿನ ಒಂಥರ ಏನೋ ನಮ್ಗೆ ಜನ ಯಾವ ರೀತಿ ತಗೊಳ್ತಾರೋ, ಜನ ಯಾವ ರೀತಿ ಹೇಳ್ತಾರೋ, ತುಂಬಾ ಲೇಟ್ ಆಗುತ್ತೆ ಸರ್. ರೆಕಾರ್ಡ್ ಆಗುತ್ತೆ ತಗೊಳ್ಳಿ, ಅದು ತುಂಬಾ ಲೇಟ್ ಆಗುತ್ತೆ, ಒಳಗಡೆ ಬರುತ್ತೆ. ಜೈ ಗಿಲ್ಲಿ. ಜನಗಳ ಪ್ರತಿಕ್ರಿಯೆ ಬಗ್ಗೆ ಮಾತಾಡ್ತಾ ಇದ್ದೆ. ಜನ ಯಾವ ರೀತಿ ತಗೊಳ್ತಾರೋ ಹೇಗೋ ಅನ್ನೋದು ನನಗೂ ಕೂಡ ಒಂಥರ ಶೇಕ್ ಅಂತಾರಲ್ವಾ, ಆ ರೀತಿ ಇತ್ತು. ಆ ಒಂದು ಭಯ ಅಥವಾ ಒಂದು ಆತಂಕ ಹೊರಟಾಯ್ತು ಸರ್. ಯಾಕೆಂದ್ರೆ ತುಂಬಾ ಜನ ಈಗ ದೇವಸ್ಥಾನದಲ್ಲೇ ಮಾತಾಡಿಸಿದ್ರು, ಸಾವಿರಾರು ಜನ ಇದ್ದಾರೆ. ಅವರೆಲ್ಲರೂ ಹೇಳಿದ್ರು ನಾವು ಕೂಡ ಗಿಲ್ಲಿ ಫ್ಯಾನ್ಸು, ಒಳ್ಳೇದಾಗ್ಲಿ, ಇನ್ನು ಗಿಲ್ಲಿ ಗೆದ್ದು ಬರಲಿ, ಬಡವರ ಮಗ ಮತ್ತೆ ಒಳ್ಳೆ ಸರಳ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಗೆದ್ದು ಬರಲಿ ಅಂತ ಅವರು ಕೂಡ ಆಶೀರ್ವಾದ ಮಾಡಿದ್ರು. ಹಂಗಾಗಿ ಒಂದು ನನಗೆ ಆನೆ ಬಲ ಸಿಕ್ಕಂತಾಗಿದೆ ನನ್ನ ಒಂದು ಈ ಪಾದಯಾತ್ರೆಗೆ. ಇದನ್ನ ಈ ಒಂದು ಪಾದಯಾತ್ರೆಗೆ ಅವರ ಅಭಿಮಾನಿಗಳು, ಅವರನ್ನು ಇಷ್ಟಪಡ್ತಕ್ಕಂಥ, ಗಿಲ್ಲಿಯನ್ನು ಇಷ್ಟಪಡ್ತಕ್ಕಂಥವ್ರು ಒಂದು ಆನೆ ಬಲ ಕೊಟ್ಟಿದ್ದಾರೆ ಸರ್ ನನಗೆ. ಅಂದ್ರೆ ಈಗ ನೀವು ದೇವಸ್ಥಾನದಲ್ಲಿ ಹೋಗ್ತಿರಲ್ಲ, ಯಾರು ಮಾತಾಡ್ತೀರಾ? ಖಂಡಿತವಾಗಿ ಈಗ ಕೆಲವು ಜನ ಮಾತಾಡ್ಸಿದ್ರು, ನನಗೆ ತುಂಬಾ ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ಈಗ ಇಲ್ಲಿಂದ ಪಾದಯಾತ್ರೆ ಹೊಡ್ತಾ ಇದ್ದೀರಾ? ಇವತ್ತಿನಿಂದ ನನ್ನ ಪಾದಯಾತ್ರೆ ಶುರುವಾಗಿದೆ. ಗಿಲ್ಲಿಯ ಗೆಲುವಿಗಾಗಿ, ಸರಳ ವ್ಯಕ್ತಿತ್ವ ಇರ್ತಕ್ಕಂಥ ನಮ್ಮ ಗಿಲ್ಲಿಯ ಗೆಲುವಿಗಾಗಿ ನನ್ನ ಪಾದಯಾತ್ರೆ ಇವತ್ತಿನಿಂದ ಶುರುವಾಗಿದೆ ಸರ್. ಪಾದಯಾತ್ರೆ ಹೊರಟಾಗ ನಿಜವಾಗ್ಲೂ ಹೆಂಗೆ ಹೊರಡ್ತಾರಪ್ಪ, ತುಂಬ ಈಸಿ ಅನ್ಕೊಬಿಟ್ಟಿದೆ ಪಾದಯಾತ್ರೆ. ನಿಜವಾಗ್ಲೂ ಈಗಾಗಲೇ ಥರ ಹಂಗಿದ್ರೆ ಕಾಲು ಕೈಯೆಲ್ಲ ನೋವು ಬರ್ತಾ ಇದೆ, ಒಂಥರ ಆಗ್ತಾ ಇದೆ ನಿಜವಾಗ್ಲೂ.
ಗಿಲ್ಲಿ ಅಂದರೆ ಒಂದು ಸ್ವಲ್ಪ ಹಂಗೆ ಆಗ್ತಾಯಿದ್ರು ಜನ ಆ್ಯಕ್ಚುಲಿ ಮಾತಾಡಿಸ್ತಾರಲ್ವಾ, ಗಿಲ್ಲಿ ಅಂದ ತಕ್ಷಣ ಆ ಮುಖದಲ್ಲಿ ಒಂದು ಸ್ಮೈಲ್, ಒಂದು ನಗು, ಜೋಲದೊಂದು ಎನರ್ಜಿ ಕೊಡ್ತಾ ಇದೆ ನಿಜವಾಗ್ಲೂ. ಹಂಗೇನು ತುಂಬ ಜನ ಹೋಗ್ತಾ ಇರ್ತೀವಿ, ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅಲ್ಲಿ ತುಂಬ ಜನ ಮಾತಾಡ್ತಾರೆ, ಅವ್ರೆಲ್ಲರೂ ಕೂಡ ಮಾತಾಡ್ಸೋಣ, ಒಟ್ಟಿನಲ್ಲಿ ಒಂದು ಸಕ್ಸಸ್ ಮಾಡೋಣ, ಹಾಗೆ ಜನಗಳಿಗೆ ವೋಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ಳೋಣ. ಬನ್ನಿ ಹೋಗೋಣ. ಅಣ್ಣ ಬಿಗ್ ಬಾಸ್ ನೋಡಿದ್ರೆ ಅಣ್ಣ ಈ ಸಾರಿ ಗಿಲ್ಲಿಗೆ ಪಾದಯಾತ್ರೆ ಹೊರಟಿದ್ದೀವಿ. ನಮ್ಮ ಗಿಲ್ಲಿ ಅಂತ ನೀವು ವೋಟ್ ಮಾಡಿ ನಮ್ಮ ಗಿಲ್ಲಿಗೆ ಗೆಲ್ಸೋಣ ಈ ಸಾರಿ. ಅಣ್ಣ ಹೆಂಗೆ ಅನಿಸ್ತಾ ಈ ಸಾರಿ ಬಿಗ್ ಬಾಸ್? ಚೆನ್ನಾಗಿದೆ ಅಲ್ವಾ? ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನಾ? ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನಂತ ಹೇಳಿ ಬನ್ನಿ. ಅಣ್ಣ ಬಿಗ್ ಬಾಸ್ ನೋಡಿರಣ್ಣ? ಬಿಗ್ ಬಾಸ್ ನೋಡಿರಾ? ನಮ್ಮ ಗಿಲ್ಲಿ ಗೊತ್ತೇ? ಹಾಂ, ನಮ್ಮ ಗಿಲ್ಲಿಗೆ ದಯವಿಟ್ಟು ನಿಮ್ಮ ಕಡೆಯವ್ರಿಗೆ ಹೇಳಿ ವೋಟ್ ಮಾಡಿಸಿ, ನಮ್ಮ ಗಿಲ್ಲಿನ ಗೆಲ್ಸೋಣ ಈ ಸಾರಿ. ಕಾಳಿಕದುರ್ಗ ಪರಮೇಶ್ವರಿ ದೇವಸ್ಥಾನದಿಂದ ಪಾದಯಾತ್ರೆ ಹೊರಟಿದ್ದೀವಿ ಗಿಲ್ಲಿ ಗೆಲುವಿಗೋಸ್ಕರ. ನೀವು ಯಾವ ಊರವ್ರು? ನೋಡೋದೇ ಬಿಗ್ ಬಾಸ್ ನೋಡಿ ಫಸ್ಟ್ ವರ್ಷದಿಂದ ನೋಡಿ ಬಿಟ್ಟೇ ಬಿಟ್ಟಿದೆ. ಗಿಲ್ಲಿ ನೋಡಿ ಇಷ್ಟ ಆಗಿ ಡೇ ನೀವು ನೋಡೋ ಥರ ಆಗ್ಬಿಟ್ಟಿದೆ. ಹೌದಾ? ಗಿಲ್ಲಿ ನಮ್ಮದು ನಾವು ಇಲ್ಲೇ ಲೋಕಲ್ ವಿದ್ಯಾರಣ್ಯಪುರದವ್ರಿ. ಓಕೆ ಅಣ್ಣ, ಥ್ಯಾಂಕ್ ಯು. ಗಿಲ್ಲಿ ಏನು ಇಷ್ಟ ಆಗ್ತಾ ಇತ್ತಣ್ಣ ಈ ಸಾರಿ? ಗಿಲ್ಲಿ ಸೆನ್ಸ್ ಆಫ್ ಹ್ಯೂಮರ್, ಅವನು ಕೊಡೋ ಟಕ್ಕರ್ಗಳು ಎಲ್ಲ ಇಷ್ಟ. ಗಿಲ್ಲಿ ಅಂದ್ರೆ ಓವರ್ ಬಿಗ್ ಬಾಸೇ ಇಷ್ಟ. ಇಲ್ಲಾಂದ್ರೆ ಬಿಗ್ ಬಾಸ್ ನೋಡ್ತಾ ಇರಲಿಲ್ಲ ನಾನು. ನೋಡಿ ಅಣ್ಣನಲ್ಲಿ ಒಂದು ಎನರ್ಜಿ ನೋಡಿ. ನಾನು ನಡೆದು ಸುಸ್ತಾಗ್ಬಿಟ್ಟಿದ್ದೆ, ಅವ್ರ ಅಣ್ಣ ಕೂಗಿ ಮಾತಾಡಿಸಿ. ನಿಜವಾಗ್ಲು ಸರ್ ಬಿಗ್ ಬಾಸ್ ನೋಡ್ತಿರ್ಲಿಲ್ಲ ನಾನು. ಇನ್ನೊಂದು ಫ್ರೆಂಡ್ಸ್ಗೆಲ್ಲ ಏನು ನೋಡ್ತಿರ್ತಿದ್ದೆ, ಗಿಲ್ಲಿಯಿಂದ ನೋಡೋ ಸ್ಟಾರ್ಟ್ ಮಾಡಿದೆ. ಎಸ್, ಓಕೆ ಅಣ್ಣ, ಥ್ಯಾಂಕ್ ಯು. ಈ ಸಾರಿ ವೋಟ್ ಮಾಡಿ ನೀವು ಕೂಡ 100% ಮಾಡ್ತಾನೆ ಇದೀವಿ. ಎಸ್, ನಾವು ಈ ಗಿಲ್ಲಿ ಒಂದು ಪಾದಯಾತ್ರೆನ ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಹಲವಾರು ದೇವಸ್ಥಾನಗಳು, ದೊಡ್ಡ ದೇವಸ್ಥಾನಗಳಿದೆಯಲ್ವಾ, ಅಲ್ಲೆಲ್ಲ ಪಾದಯಾತ್ರೆ ಮಾಡ್ತೀವಿ. ಯಾಕೆಂದರೆ ಸರಳ ವ್ಯಕ್ತಿ. ಆಮೇಲೆ ಏನು ಡ್ರಾಮಾಗಳು ಆಡ್ತಾ ಇಲ್ಲ ಅವನು ಬಿಗ್ ಬಾಸ್. ಹಂಗಿದ್ದಾನೆ, ಬೇರೆ ಯಾರಾದ್ರೂ ಮುಖವಾಡ ಹಾಕೊಂಡು ಇಲ್ಲಿ ಓಪನ್. ಅವನ ವ್ಯಕ್ತಿತ್ವ ನನಗೆ ಇಷ್ಟ ಆಯ್ತಣ್ಣ, ನೇಚರ್ ಅಲ್ವಾ? ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಯಾವ ಸಾರಿ ರೀತಿ ಮಾಡಿರಲಿಲ್ಲ, ಏನೋ ಗಿಲ್ಲಿ ಇಷ್ಟ ಆಗ್ಬಿಟ್ನಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಅಣ್ಣ. ನಿಮಗೂ ಒಳ್ಳೇದಾಗಲಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸೊ ನಿಮ್ದು ಅಲ್ಲಿ ವಿಟಿಲಿ ಬೇರೆ ಒಂದು ಗಿಲ್ಲಿಗೆ ತೋರಿಸಿದಾಗ ನನಗೊಂದು ಖುಷಿ ಆಗುತ್ತೆ. ಥ್ಯಾಂಕ್ ಯು ಅಣ್ಣ. ಶಿವಲಿಂಗೇಗೌಡ ಅಂದ್ಬಿಟ್ಟು. ನೀವು ಅವರು? ನಂದು ಆ್ಯಕ್ಚುಲಿ ಮಂಡ್ಯ ಇರೋದು. ನಾನು ಇಲ್ಲಿಗೆ ಬಂದಿದ್ದೀನಿ. ಆದರೆ ಈ ಸಾರಿ ತುಂಬ ಖುಷಿ ಆಯ್ತು ನನಗೆ. ಅದಕ್ಕೋಸ್ಕರ ನೀವು ಹೇಳ್ದಂಗೆ ಈ ಸಾರಿ ಅಣ್ಣ ಹೇಳಿದ್ದಾರೆ, ಆ ವಿಟಿಲಿ ನಂದು ಮತ್ತು ಅಣ್ಣೊಂದು ಪ್ರೋಮೋ ತೋರಿಸಿ ಗಿಲ್ಲಿಗೆ ಖುಷಿ ಪಡಿಸಿ, ಡಮಲ್ ಡುಮಿ ಡಕ್ಕ, ಗಿಲ್ಲಿಗೆ ಪಕ್ಕ. ಜೈ ಗಿಲ್ಲಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಗಿಲ್ಲಿನೇ ಗೆಲ್ಲಬೇಕು. ಏನು ಅನಿಸ್ತೈತಣ್ಣ ನೀವು ನೋಡಿ? ಬಾಸೇ ಇಲ್ಲ ಅಂದ್ರೆ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸೇ ಇಲ್ಲ. ಬಾಸೇ ಇಲ್ಲ ಈ ಸತಿ. ಹಾಂ. ಅವ್ರು ಇರೋದಕ್ಕೆ ಹೊರಡ್ತಾರೆ. ಓಕೆ, ಇವಾಗ ತುಂಬ ಜನ ಪೈಪೋಟಿ ಮಾಡ್ತಾ ಇದ್ದಾರೆ, ನಾವು ಗೆಲ್ಬೇಕು, ಕಾಂಪಿಟೇಷನ್ ಅವನ್ನ ತುಳಿಬೇಕು ಅಂತ ನೋಡ್ತಾರೆ. ಯಾರ ಕೈಲೂ ಆಗಲ್ಲ ಬಿಡಿ. ಯಾರ ಕೈಲೂ ಆಗಲ್ಲ, ಗಿಲ್ಲಿನೇ ಗೆಲ್ಲೋದು. ಮತ್ತೆ ರಜನಿಕಾಂತ್ ಹೇಳಿದ್ಮೇಲೆ ಇನ್ನೇನು? ಕರೆಕ್ಟ್ ಹೇಳಿದ್ರು ನೋಡಿ, ರಜನಿಕಾಂತ್ ಅವರು ಹೇಳಿದ್ದಾರೆ ಗಿಲ್ಲಿನೇ ಪಕ್ಕ ವಿನ್ನು ಅಂತ. ಹಾಂ, ಇಲ್ಲಾಂದ್ರೆ ಬಿಗ್ ಬಾಸ್ ಓಡ್ತಾನೆ ಇರ್ಲಿಲ್ಲ. ನೋಡಿದ್ರಾ? ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಓಡ್ತಿಲ್ವಂತ ಈ ಸಾರಿ. ಅವನು ಹೇಳ್ತಾನಲ್ಲ, ಹಾಂ, ಅದೇ. ನಮ್ಮ ಕಾಲದಲ್ಲಿ ನಂಬರ್ 10 ಇತ್ತು, ನಮ್ಮ ಕಾಲದಲ್ಲಿ ನಂಬರ್ 1 ಇದೆ ಅಂತ ಚಾನಲ್. ಕರೆಕ್ಟಾಗಿ ಹೇಳಿದ್ರು ನೋಡಿ. ಚಾನಲ್ ಇಡೀ ಕಲರ್ಸ್ ಕನ್ನಡ ಚಾನಲ್ ನಂಬರ್ 1 ಬಂದಿರೋದು ಗಿಲ್ಲಿ ನಟಿಂಗ್ ಅಂತ ಅಣ್ಣ ಹೇಳ್ತಾ ಇದ್ದಾರೆ. ಎಸ್, ಹಾಂ, ಆಗ್ಬೇಕು. ಬರ್ತಾನೆ ಬಿಡಿ. ಓಕೆ ಅಣ್ಣ, ನೀವು ವೋಟ್ ಮಾಡಿ. ಮೊಬೈಲಲ್ಲಿ ಇದೆ, ಜಿಯೋ ಹಾಟ್ ಸ್ಟಾರ್ಗೆ ಹೋಗ್ಬಿಟ್ಟು ನೀವು ಮಾಡಿ. ಇಲ್ಲಾಂದ್ರೆ ಗೊತ್ತಿದ್ರೆ ಬೇರೆಯವ್ರಿಗೆ ಹೇಳಿ, ಗಿಲ್ಲಿ ನಟಂಗೆ ವೋಟ್ ಮಾಡ್ರಪ್ಪ, ನಮ್ಮ ಗಿಲ್ಲಿ. ಅವರೇ ಬಿಡಿ ಸರ್. ಅಣ್ಣ ನಿಮ್ಮ ಹೆಸರು? ಅಣ್ಣ ಸಿದ್ದಪ್ಪ ಅಂತ. ಸಿದ್ದಪ್ಪ ಅವರು ಗಿಲ್ಲಿ ಫೇವರೇಟ್. ಅವ್ರು ಹೇಳಿದ್ದಾರೆ ಪಕ್ಕ ಗಿಲ್ಲಿ ಸರಿ, ಡಮಲ್ ಡುಮಿ ಡಕ್ಕ, ಗಿಲ್ಲಿಗೆ ಲೆವೆಲ್ಗೆ ಬರ್ತಾನೆ ಹೋಗಿ. ಬಾಪ ಎಂತ ಮಾತು ಹೇಳಿದ್ರು, ಡಿ ಬಾಸ್ ಲೆವೆಲ್ಗೆ ಬರ್ತಾರೆ ಅಂತ ಹೇಳಿದ್ರು. ಅಣ್ಣ ಇದು ಡೆವಿಲ್ ಸಿನಿಮಾದಲ್ಲೂ ಅಭಿನಯ ಮಾಡಿದ್ದಾರೆ ಗಿಲ್ಲಿ ಆಗ್ಲೇ ದರ್ಶನ್ ಅವ್ರ ಜೊತೆಲಿ ಅಭಿನಯ ಮಾಡ್ಬಿಟ್ಟಿದ್ದಾರೆ. ಹೆಂಗ್ ಓಡ್ತದೆ ನೋಡಿ. ಹಾಂ, ಹೆಸರು ಎಲ್ಲೋ ಹೋಗ್ಬಿಡ್ತದೆ. 11ನೇ ತಾರೀಕೆ ಡೆವಿಲ್ ಕೂಡ ರಿಲೀಸ್ ಆಗ್ತಾ ಇದೆ. ಸಿನಿಮಾ ನೋಡಿರಾ? ಹೀರೋ ಮಾಡೋಣ. ಡೆವಿಲ್ ಮಾಡಿದ್ದಾನೆ ಗಿಲ್ಲಿ. ಡೆವಿಲ್ ಮಾಡೋಣ, ಇನ್ನೊಂದು ಹೀರೋ ಮಾಡೋಣ. ಹಾಂ, ಹೌದು. ಎಸ್ ಅಣ್ಣ, ಚೆನ್ನಾಗಿ ಬರ್ತಾನೆ ಬಿಡಿ ಪಾಪ. ಅಹಂಕಾರ ಇಲ್ಲ, ಏನಿಲ್ಲ. ಹಾಂ. 11ನೇ ತಾರೀಕು ಸಿನಿಮಾ ನೋಡಿರಾ? ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ತಾನೆ. ಸರಿ ಅಣ್ಣ, ಒಳ್ಳೇದಾಗಲಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಅಣ್ಣ ಬಿಗ್ ಬಾಸ್ ನೋಡಿರಾ? ಹಾಂ, ಗಿಲ್ಲಿ ವಾಟ್. ಅಕ್ಕ
ಅಕ್ಕ ಬಿಗ್ ಬಾಸ್ ನೋಡಿರಾ? ಹಾಂ, ಪಾದಯಾತ್ರೆ ಹೊರಟಿದ್ದೀವಿ. ಗಿಲ್ಲಿ ಗೆಲ್ಲಬೇಕು ಅಂದ್ಬಿಟ್ಟು ಈ ಸಾರಿ ವೋಟ್ ಮಾಡಿ ದಯವಿಟ್ಟು ಗಿಲ್ಲಿನ ಗೆಲ್ಲಿಸಿ ಅಕ್ಕ. ಓಕೆ, ಥ್ಯಾಂಕ್ ಯು. ಪುಟಿ, ನೀವು ನೋಡಿರಾ ಬಿಗ್ ಬಾಸ್? ಎಸ್ ಸರ್. ಗಿಲ್ಲಿನ ಈ ಸಾರಿ ವೋಟ್ ಮಾಡಿ ಗೆಲ್ಲಿಸಿ. ಪಾದಯಾತ್ರೆ ಹೊರಟಿದ್ದೀನಿ, ಏನು ಅನಿಸ್ತಾ ಇದೆ ನಿಮಗೆ? ಹಾಂ, ಎಸ್, ಗೆಲ್ಲೋದು ಅವರೇ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ನಮ್ಮ ತಂಗಿರ ಎಸ್, ಹೇಳಿ ಸಿಸ್ಟರ್. ಹೌದು. ಓಕೆ ನೋಡಿ, ಈಗ ಸಿಸ್ಟರ್ ಹೇಳ್ತಾ ಇದ್ದಾರೆ, ಪಕ್ಕ ಹೇಳ್ತಾ ಇದ್ದಾರೆ ಈ ಸರಿ ಗಿಲ್ಲಿ ಗೆಲ್ಲೋದು ಅಂತ ಹೇಳ್ತಾ ಇದ್ದಾರೆ 100%. ಥ್ಯಾಂಕ್ ಯು ಸಿಸ್ಟರ್. ಅದೇ ಪಾದಯಾತ್ರೆ ಹೊರಟಿದ್ದೀನಿ. ಶಿವಲಿಂಗೇಗೌಡ ಅಂದ್ಬಿಟ್ಟು ನನ್ನ ಹೆಸರು. ಗಿಲ್ಲಿ ಗೆಲ್ಲಬೇಕು ಅಂದ್ಬಿಟ್ಟು ಒಂದು ತುಂಬ ಸರಳ ವ್ಯಕ್ತಿತ್ವ ಮತ್ತು ಒಳ್ಳೆ ಹುಡುಗ ಅಲ್ವೇ, ಅದಕ್ಕೆ ಗಿಲ್ಲಿ ಗೆಲ್ಲಬೇಕು ಅಂದ್ಬಿಟ್ಟು ಪಾದಯಾತ್ರೆ ಹೊರಟಿದ್ದೀನಿ. ಒಳ್ಳೇದಾಗಲಿ ನಿಮಗೆ. ಓಕೆ, ಥ್ಯಾಂಕ್ ಯು ಅಣ್ಣ. ಗಿಲ್ಲಿ ಗೆಲ್ತಾನೆ ಅಂತ ನಾವು ಇದು ಮಾಡ್ತೀವಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಇರಲಿ, ಹಂಗೆ ವೋಟ್ ಮಾಡಿ ನಮ್ಮ ಗಿಲ್ಲಿನೂ ಗೆಲ್ಲಿ ಅಣ್ಣ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಡಬಲ್ ಡಿಮೇಟ್ ಅಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಬ್ರದರ್, ಬಿಗ್ ಬಾಸ್ ನೋಡಿರಾ? ನಮ್ಮ ಗಿಲ್ಲಿ ಈ ಸಾರಿ ಬಿಗ್ ಬಾಸ್ ಅಲ್ಲಿದ್ದಾರೆ, ವೋಟ್ ಹಾಕಿ ಗೆಲ್ಸಿ. ಥ್ಯಾಂಕ್ ಯು. ಗಿಲ್ಲಿ ಜೈ. ಅಣ್ಣ ನಮಸ್ಕಾರ ಅಣ್ಣ. ನಾವು ಬಿಗ್ ಬಾಸ್ ಗಿಲ್ಲಿಗೆ ಪಾದಯಾತ್ರೆ ಹೊರಟಿದ್ದೀವಿ. ನಮ್ಮ ಗಿಲ್ಲಿಗೆ ವೋಟ್ ಹಾಕಿ ಈ ಸಾರಿ ಗೆಲ್ಸಿ ಅಣ್ಣ. ಆಯ್ತಾ? ಥ್ಯಾಂಕ್ ಯು ಅಣ್ಣ, ಖುಷಿ ಆಯಿತು ನಿಜವಾಗ್ಲೂ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಗಿಲ್ಲಿ ಹೆಂಗೆ ಆಡ್ತಾ ಇದ್ದಾರೆ ನಮ್ಮ ಗಿಲ್ಲಿ? ಥ್ಯಾಂಕ್ ಯು. ಎಸ್ ಅಣ್ಣ, ಖುಷಿ ಆಗ್ಬಿಟ್ಟ. ಆ್ಯಕ್ಚುಲಿ ಗಿಲ್ಲಿ ಅಂತ ಸ್ಮೈಲ್ ಬಂದ ತಕ್ಷಣ ನಿಜವಾಗ್ಲೂ ಮುಖದಲ್ಲಿ ಸ್ಮೈಲ್, ಅದರಲ್ಲಿ ನೆಕ್ಸ್ಟ್ ಲೆವೆಲ್. ನಮ್ಮ ಆಂಜನೇಯ ಇದ್ದಾನೆ ಅಲ್ಲಿ, ಆಂಜನೇಯನಿಗೊಂದು ನಮಸ್ಕಾರ ಮಾಡ್ಬಿಡೋಣ. ಯಾಕೆ ಅಂತಂದರೆ ಒಂದು ನಮಸ್ಕಾರ ಮಾಡ್ಕೊಬೋಣ ಆಂಜನೇಯನಿಗೆ. ಅಲ್ಲಿದ್ದಾನೆ. ಆ್ಯಕ್ಚುಲಿ ಬಸ್ಸಲ್ಲಿರೋರು ಎಲ್ಲರೂ ಕೂಡ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಹೆಂಗೆ ಅಂತಂದರೆ ತುಂಬ ಖುಷಿ ಆಗುತ್ತೆ, ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದು ಖುಷಿ ವಿಚಾರ. ಸ್ವಾಮಿ ಆಂಜನೇಯ, ಯಪ್ಪ ತುಂಬ ದೂರ ನಡ್ಕೊಂಡು ಬಂದ್ವಿ ಗುರು. ನಿಜವಾಗ್ಲೂ ಹೆಂಗಾಗ್ತಾಯಿದೆ ಅಂದರೆ ಒಂದು ಕಡೆ ಬಾಯಾರಿಕೆ ಆಗ್ತಾಯಿದೆ. ನಿಜವಾಗ್ಲೂ ಪಾದಯಾತ್ರೆಯ ಒಂದು ತೀವ್ರತೆ ಈಗ ನನಗೆ ಅರಿವಾಗ್ತಾ ಇದೆ. ಪಾದಯಾತ್ರೆ ಮಾಡಬೇಕಾದ್ರೆ ಏನೆಲ್ಲ ಸವಾಲುಗಳಿರ್ತವೆ. ಜೈ ಗೆಲೆ ಜೈ ನೋಡಿ, ಎಲ್ಲೊಬ್ರು ಖುಷಿಯಿಂದ ಜೈ ಗೆಲೆ ಅಂತ, ಜೈ ಗೆಲೆ. ಖುಷಿ ಆಗ್ಬಿಟ್ರಣ್ಣ, ಅಣ್ಣ ಖುಷಿ ಆಗ್ಬಿಟ್ಟು ಜೈ ಗೆಲೆ ಅಂತ ಇದ್ದಾರೆ. ಜೈ ಗೆಲೆ ಒಂದು ಎನರ್ಜಿ ಪಾಸ್ ಆಗುತ್ತೆ ನಮಗೆ. ಏನೊಂಥರ ಟಯರ್ಡ್ ಆಗ್ತಾ ಇದೆ, ನೀರು ಕುಡಿಬೇಕು ಅನಿಸ್ತಾ ಇದೆ. ಇದೆಲ್ಲದರ ನಡುವೆನೂ ಕೂಡ ಜನ ಹಿಂಗೆ ಜೈ ಗೆಲೆ ಅಂತಾರಲ್ಲ, ಖುಷಿ ಆಗ್ಬಿಡುತ್ತೆ. ಪಾದಯಾತ್ರೆ ಅನ್ನೋದು ಸಾಮಾನ್ಯವಾಗಿ ಅಷ್ಟೊಂದು ಈಸಿ ಅಲ್ಲ. ಪಾದಯಾತ್ರೆ ಅನ್ನೋದು ತುಂಬ ಅಂದರೆ ತುಂಬ ಕಷ್ಟ. ಯಾಕೆಂತಂದರೆ ಅದಕ್ಕೊಂದು ಮಾನಸಿಕವಾಗಿ ನಾವು ಗಟ್ಟಿಯಾಗಿರಬೇಕು, ಸ್ಟ್ರಾಂಗಾಗಿ. ಇಲ್ಲ ಅಂತಂದರೆ ತುಂಬ ವೀಕ್ ಆಗಿದ್ರು ಪಾದಯಾತ್ರೆಗಳನ್ನ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ನಮ್ಮ ಗಿಲ್ಲಿಗೋಸ್ಕರ ಇಷ್ಟು ನಾವು ಬಡವ್ರ ಮಗ. ಹಾಗೆ ಇನ್ನೊಂದನ್ನು ಹೇಳೋಕ್ಕೆ ಇಷ್ಟಪಟ್ಟೆ, ತುಂಬ ಜನ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅವ್ರಿಗೂ ಕೂಡ ಆರೋಗ್ಯಗಳು ವೃದ್ಧಿಸಲಿ. ಎಷ್ಟೋ ಜನ ಕಮಿಟ್ಮೆಂಟ್ಗಳಲ್ಲಿ ತಗಲಾಕೊಂಡು ಅವ್ರ ಲೈಫಲ್ಲಿ ತುಂಬ ಕಷ್ಟದಿಂದ ಹೋಗ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಅವ್ರವ್ರದ್ದೇ ಒಂದು ಲೋಕದಲ್ಲಿ ಹೋಗ್ತಾ ಇದ್ದಾರೆ. ಕೆಲವರಂತೂ ಬಿಗ್ ಬಾಸ್ ನೋಡೋರು ಅವ್ರು ಖುಷಿ ಆಗ್ಬಿಟ್ಟು ಜೈ ಗಿಲಿ ಅಂತ ಇದ್ದಾರೆ. ಅಂಥ ಜನನೂ ಇದ್ದಾರೆ. ಅವ್ರ ಕಮಿಟ್ಮೆಂಟ್ಗಳು ಕೂಡ ತೀರಿ ಅವರು ಕೂಡ ಒಂದು ಸಂತಸ ಮೂಡಲಿ ಅವ್ರ ಮನಸ್ಸಿನಲ್ಲೂ. ದುಃಖ ದುಮ್ಮಾನಗಳೆಲ್ಲವೂ ಕೂಡ ಅವರಲ್ಲೂ ಹೋಗಲಿ. ಆಮೇಲೆ ತುಂಬ ಜನಕ್ಕೆ ಆರೋಗ್ಯ ಸಮಸ್ಯೆಗಳಿದೆ, ಮತ್ತೆ ಹೇಳ್ತಾ ಇದ್ದೀನಿ, ಆರೋಗ್ಯಗಳು ಕೂಡ ವೃದ್ಧಿಸಲಿ ಅಂತ ನಾನು ಬೇಡ್ಕೊತೀನಿ. ಜೈ ಗಿಲ್ಲಿ ಪವರ್ ಅದು ಅಲ್ವಾ? ಅದು ಸಾಮಾನ್ಯವಾಗಿ ಬನ್ನಿ ಈ ಕಡೆನೇ ಹೋಗೋಣ ಗುರು. ಇನ್ನೊಂದು ಅರ್ಧ ಕಿಲೋಮೀಟ್ರು ನಮ್ಮ ಒಂದು ದೊಡ್ಡ ಬೊಮ್ಮಸಂದ್ರ. ಆ್ಯಕ್ಚುಲಿ ಜೈ ಗಿಲಿ. ನಮ್ಮ ಆಟೋ ಡ್ರೈವರ್ ಕೂಡ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆಟೋ ಡ್ರೈವರ್ಗಳು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಗಿಲ್ಲಿಗಾಗಿ ಪಾದಯಾತ್ರೆ ಹೊರಟೇವೆ, ಏನೇ ಬರಲಿ ಏನೇ ಹೋಗ್ಲಿ ಎಲ್ಲ ಮಣ್ಣು ಜಯಿಸ್ತೇವೆ. ಗಿಲೆ ಏನು ಮಾಡ್ತಾ ಇದ್ದೀಯ? ಗೆಲ್ಲೋಕ್ಕೆ ಏನನ್ ಬೇಕು ಅದೆಲ್ಲ ಮಾಡು. ಗಿಲೆ. ಇವತ್ತು ನಾವು ವಿದ್ಯಾರಣ್ಯಪುರದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಗಿಲೆ ಏನು ಮಾಡ್ತಾ ಇದ್ದೀಯ?
ಏ ಗಿಲ್ಲಿ 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 ಏನ್ ಮಾಡ್ತಾ ಇದೀಯಾ? ಜೈ ಗಿಲ್ಲಿ ಜೈ ಗಿಲ್ಲಿ ಜೈ ಗಿಲ್ಲಿ. ಹಲವಾರು ಪಾದಯಾತ್ರೆ ಹೊರಟ ಮೇಲೆ ನೆಕ್ಸ್ಟ್ ಲೆವೆಲ್ ಅನ್ನಿಸ್ತಾ ಇದೆ ಪಾದಯಾತ್ರೆ ಮಾತ್ರ. ಸಾಮಾನ್ಯ ಈ ರೀತಿ ಪಾದಯಾತ್ರೆ ಮಾಡೋದು ಕಷ್ಟ ಅಂದರೆ ಕಷ್ಟ ಗುರು. ಆದರೆ ನಿಜವಾಗ್ಲೂ ಗಿಲ್ಲಿದು ಒಂದು ಕಾಮಿಡಿ ಇದೆಯಲ್ವಾ, ಅಂತ ಒಳಗಡೆ ಕುಣಿಸ್ಕೊಂಡು ನಮಗೆ ಒಂದೊಳ್ಳೆ ಕೆಲಸವನ್ನು ಮಾಡಿಸ್ತಾ ಇದೆ. ಬನ್ನಿ, ನಮ್ಮ ಅಣ್ಣ ಇದ್ದಾರೆ, ಇಲ್ಲಿ ಯಾರಾದರೂ ಮಾತಾಡ್ಸೋಣ, ವೋಟ್ ಮಾಡಿ ಅಂತ ಹೇಳೋಣ. ನಿಜವಾಗ್ಲೂ ಗುರು, ಪಾದಯಾತ್ರೆ ಕೆಲವರು ದೊಡ್ಡ ದೊಡ್ಡ ಊರುಗಳಿಗೆ ಮಾಡ್ತಾರೆ. ಅದು ಯಾವ ರೀತಿ ಮಾಡ್ತಾರೆ ಏನೋ ಗೊತ್ತಿಲ್ಲ. ಯಾಕೆಂದರೆ ನೋಡಿ, ಆ ದೇವಸ್ಥಾನದಿಂದ ಈಗ ಸುಮಾರು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ. ಯಾವ ಮಟ್ಟಿಗೆ ಟಯರ್ಡ್ ಆಗುತ್ತೆ ಅಂದರೆ ನಿಜವಾಗ್ಲೂ ಎಷ್ಟೇ ಎನರ್ಜಿ ಇರಲಿ, ನಿಮಗೆ ಎಷ್ಟೇ ಎನರ್ಜಿ ಇರಲಿ, ಆ ಎನರ್ಜಿ ಎಲ್ಲ ಡ್ರಾಪ್ ಆಗಿಬಿಡುತ್ತೆ. ಸುಸ್ತಾಗಿ ಸ್ಟಾರ್ಟ್ ಆಗುತ್ತೆ. ಜೈ ಗಿಲ್ಲಿ ಅಕ್ಕ, ಜೈ ಗಿಲ್ಲಿ. ಬರೀ ನಮ್ಮ ಅಕ್ಕ ಖುಷಿ ಆಗ್ಬಿಟ್ರು, ಜೈ ಗಿಲ್ಲಿ ಅಂತ ಇರ್ತಾರೆ. ಖುಷಿ ಆಯಿತು ಅಕ್ಕ. ಆ್ಯಕ್ಚುಲಿ ಅಕ್ಕ ನಮಸ್ಕಾರ ಅಕ್ಕ. ನೋಡಿ ನಾವು ತುಂಬಾ ಇಷ್ಟ. ಹೌದಾ ಅಕ್ಕ? ಹಾಂ ನಾನು ಸೂಪರ್ ಅಕ್ಕನ. ಜೋಡಿ ಸೂಪರ್ ಅಪ್ಪ. ಹೌದು, ಯಾರು ಹೇಳಿ? ಗಿಲ್ಲಿ ಕಾವ್ಯನ ಗಿಲ್ಲಿ ರಘುನಾ? ಕಾವ್ಯ ಅವರು. ಹಾಂ 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 ಸಖತ್ತಾಗಿರುತ್ತೆ ಅವ್ರದ್ದು. ತುಂಬಾ ಫ್ಯಾನ್ ನಾನು, ತುಂಬಾ ಇಷ್ಟ. ನೋಡಿದ್ರ ಗಿಲ್ಲಿ ಅವರ ಪಕ್ಕ ಅಭಿಮಾನಿ ಸಿಕ್ಬಿಟ್ರು ನಮ್ಗೆ ಇವತ್ತು. ಹಾಂ ಅಕ್ಕ, ಚೆನ್ನಾಗಿರುತ್ತೆ ಇವ್ರದ್ದು. ಇವ್ರಿದ್ರೇನೆ ಬಿಗ್ ಬಾಸ್ ಹೈಲೈಟ್ ಆಗಿರೋದು. ಅಕ್ಕ ಅದೇ, ಅದಕ್ಕೆ ನಾವು ಅಷ್ಟೇ, ನಾವು ಅವ್ರ ಅಭಿಮಾನಿನೇ. ಪಾದಯಾತ್ರೆ ಮಾಡ್ತಾ ಇದ್ದೀವಿ ಇವತ್ತು. ಕಾಳಿಕ ಪರಮೇಶ್ವರಿ ದೇವಸ್ಥಾನದಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ. ಸರ್ ಗೆಲ್ಲಬೇಕು. ಎಸ್ ಅಲ್ವೇ? ನೋಡಿ ನಮ್ಮ ಅಕ್ಕನ ಒಂದು ಇದು ನೋಡಿ, 100% ಗೆಲ್ಲ. ಎಸ್, ಇದಕ್ಕಿಂತ ಬೇಕೆ ನಮಗೆ? ನಮ್ಮ ಅಕ್ಕ ನೋಡಿ, ಆಕ್ಚುಲಿ ನೋಡ್ಬಿಟ್ಟು ನನ್ನ ಗಾಡಿ ಸ್ಟಾಪ್ ಮಾಡಿದ್ದು ನೋಡಿದ್ರಾ? ಅಭಿಮಾನ ಅಂದ್ರೆ ಅಕ್ಕಂದು. ಗಿಲ್ಲಿ ಅವರು ಅಂತ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಚೆನ್ನಾಗಿರುತ್ತೆ ಅವ್ರದ್ದು. ಹಾಂ ಅಕ್ಕ, ಓಟ್ ಹಾಕಿ ಅಕ್ಕ, ನೀವು ಓಟ್ ಹಾಕಿ. ಖಂಡಿತವಾಗಿ ಹಾಕ್ತೀವಿ. ಈ ಸತಿ ಗಿಲ್ಲಿ ಗೆಲ್ಸೋಣ ಅಕ್ಕ. ಥ್ಯಾಂಕ್ ಯು ಅಕ್ಕ. ಹಾಂ, ಒಳ್ಳೇದಾಗಲಿ ಅಕ್ಕ. ಎಸ್, ಇನ್ನು ಸ್ವಲ್ಪ ದೂರದಲ್ಲೇ ನಾವು ದೇವಸ್ಥಾನದ ಹತ್ರ ಬಂದ್ಬಿಟ್ವಿ. ದೇವಸ್ಥಾನ ಇಲ್ಲೇ ಇದೆ. ಆ ದೇವ್ರ ಹತ್ರ ಹೋಗ್ಬಿಟ್ಟು ಒಂದು ನಮ್ಮ ಕೋರಿಕೆಯನ್ನು ಸಲ್ಲಿಸಿ ಹೋಗೋದೆ. ಆದರೆ ಹಾಂ, ಗೆಲ್ಲಿದ್ದು ಅದೇ ಅವ್ರ ಮನೆಯವ್ರಿಗೂ ಹೋಗ್ಬೇಕು. ಆದರೆ ಇಲ್ಲಿ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆಯಲ್ವಾ, ಇಲ್ಲೆಲ್ಲವೂ ಕೂಡ ಒಂದು ಪೂಜೆಯನ್ನು ಮಾಡಿಕೊಂಡು ಅವ್ನಿಗೆ ಒಳ್ಳೇದಾಗಲಿ, ಒಬ್ಬ ಸರಳ ವ್ಯಕ್ತಿ ಗೆಲ್ಲಿ ಅಲ್ವಾ. ಬಡವ್ರ ಮಕ್ಕಳು ಒಂದು 50 ಲಕ್ಷ ಬಂದರೆ ಏನಾದ್ರು ಆಗುತ್ತೆ. ಒಳ್ಳೆ ಹುಡುಗ. ಥ್ಯಾಂಕ್ ಯು ಅಣ್ಣ. ವೋಟ್ ಮಾಡಿ ಅಣ್ಣ. ಶನಿ ಮಹಾತ್ಮ ಟೆಂಪಲ್ಲು ಆ್ಯಕ್ಚುಲಿ ಈಗಾಗಲೇ ಟೈಮು 2:30 ಆಗಿದೆ. ಓಪನ್ ಮಾಡಿದ್ದಾರೆ, ಏನೋ ಗೊತ್ತಿಲ್ಲ ಡೋರು. ಆ ದೇವರಿಗೆ ಒಂದು ಹರಕೆಯನ್ನು ಸಲ್ಲಿಸಿ ಇವತ್ತು ನಮ್ಮ ಪಾದಯಾತ್ರೆಯನ್ನು ಮುಗಿಸೋಣ. ಮತ್ತು ನಾಳೆ ಮತ್ತೊಂದು ದೇವಸ್ಥಾನದಲ್ಲಿ ನಮ್ಮ ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ದೇವಾಲಯ ಮುಚ್ಚಿದೆ. ಸ್ವಾಮಿ ಶನಿ ಮಹಾತ್ಮ ಸರಳ ವ್ಯಕ್ತಿತ್ವ ಇರತಕ್ಕಂಥ ನಮ್ಮ ಮೃದು ಸ್ವಭಾವದ ಒಳ್ಳೆಯ ವ್ಯಕ್ತಿ ಗಿಲ್ಲಿನ ಈ ಸಾರಿ ಗೆಲ್ಲೋಕೆ ನಿನ್ನ ಒಂದು ಅಭಯ ಹಸ್ತನ ಕೂಡ ಇರಲಿ. ಸಾವಿರಾರು ಜನ ಕೂಡ ವೋಟ್ ಮಾಡಿ ನಮ್ಮ ಗಿಲ್ಲಿಯನ್ನು ಗೆಲ್ಲಿಸಲಿ. ಈ ಸಾರಿ ಗೆಲ್ಲಿ ಬಿಗ್ ಬಾಸಲ್ಲಿ ಗೆದ್ದು ಇಡೀ ಕರ್ನಾಟಕಕ್ಕೆ ಕೀರ್ತಿ ತರಲಿ. ಬಡವರ ಮಗ ಗೆದ್ದು ಬಿಗ್ ಬಾಸಿಂದ ಅವನ ಜೀವನವನ್ನು ರೂಪಿಸಿಕೊಳ್ಳಿ. ನಮ್ಮಂಥ ಯುವಕರಿಗೆ ಒಂದು ಸ್ಫೂರ್ತಿ ಆಗಲಿ. ನಮ್ಮಂಥ ನೊಂದವರಿಗೆ, ಬಡವರಿಗೆ, ಕೈಯಾಗದವರಿಗೆ ಸಹಾಯ ಮಾಡುವಂಥ ಒಬ್ಬ ವ್ಯಕ್ತಿಯಾಗಿ ಬೆಳೀಲಿ ಗೆಲ್ಲಿ. ಹಾಗೆ ತುಂಬ ಜನ ಕರ್ನಾಟಕದಲ್ಲಿ ಆರೋಗ್ಯ ಇಲ್ಲ ಅಥವಾ ಒಂದೊತ್ತು ಊಟಕ್ಕೋಸ್ಕರ ಜನ ತುಂಬ ಕಷ್ಟ ಬೀಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡು ತಂದೆ. ಹಾಗೆ ನಾನು ಕೂಡ ಅಲ್ಲಿಂದ ಇಲ್ಲಿವರೆಗೆ ನಿನ್ನ ಆಶೀರ್ವಾದಕ್ಕೋಸ್ಕರ ಬಂದಿದ್ದೀನಿ, ನಿನ್ನ ಒಳಿತಿಗೋಸ್ಕರ ಬಂದಿದ್ದೀನಿ. ನಾನು ಕೂಡ ಒಬ್ಬ ಆಟೋ ಡ್ರೈವರು. ನನಗೂ ಕೂಡ ನೀನು ಒಳ್ಳೆತನ ಮಾಡು. ನನಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳ್ಳೋಕ್ಕೆ, ನೆಮ್ಮದಿಯಿಂದ ಬದುಕೊಳ್ಳೋಕ್ಕೆ ನನಗೂ ಕೂಡ ಒಂದು ಅವಕಾಶವನ್ನು
ಕೊಡು ತಂದೆ ಅಂತ ನಾನು ಶನಿ ಮಹಾತ್ಮ ನಿನ್ನನ್ನು ಕೇಳ್ಕೊತಾ ಇದ್ದೀನಿ ತಂದೆ. ತಂದೆ ಕರುಣಿಸಪ್ಪ, ಬಡವ್ರ ಮಕ್ಕಳಿಗೆ ಒಂದು ಜೀವನ ಕೊಡು ತಂದೆ. ಬಡವ್ರ ಮಕ್ಕಳಿಗೆ ಒಂದು ಜೀವನ ಕೊಡು, ಬಡವ್ರ ಮಕ್ಕಳಿಗೆ ಒಂದು ಬಾಳು ಕೊಡು ತಂದೆ. ಇಲ್ಲಿಗೆ ಇವತ್ತಿನ ಇವತ್ತು ನಾವು ಕಾಳಿಕಾ ದುರ್ಗ ಪರಮೇಶ್ವರಿ ದೇವಸ್ಥಾನದಿಂದ ಇಲ್ಲಿವರೆಗೂ ಕೂಡ ಪಾದಯಾತ್ರೆಯನ್ನು ಬಂದ್ವಿ. ಪಾದಯಾತ್ರೆಯಲ್ಲಿ ನಿಜವಾಗ್ಲೂ ಸ್ವಲ್ಪ ದಣಿವಾಗ್ತಾ ಇತ್ತು, ಸ್ವಲ್ಪ ಬಾಯಾರಿಕೆ ಆಗ್ತಾ ಇತ್ತು. ಆದರೆ ನಮಗೆ ಸಿಕ್ಕಾಪಟ್ಟೆ ಎನರ್ಜಿ ಕೊಟ್ಟಿದ್ದು ಜನಗಳ ಮಾತು. ಜನಗಳು ಆ್ಯಕ್ಚುಲಿ ಇದನ್ನು ನೋಡ್ತಾ ಇದ್ರು, ಗಿಲ್ಲಿ ಗೆಲುವಿಗಾಗಿ ಪಾದಯಾತ್ರೆ ಹೊರಟ ಶಿವಲಿಂಗೇಗೌಡ ಅದನ್ನು ನೋಡಿ ತುಂಬ ಜನ ಆ್ಯಕ್ಚುಲಿ ಬಂದರು, ಮಾತಾಡಿಸಿದ್ರು. ಅವರೊಂದು ಎನರ್ಜಿ, ಆ ಒಂದು ಎನರ್ಜಿಯನ್ನು ನೋಡಿ, ಅವ್ರ ಮುಖದಲ್ಲಿ ಸ್ಮೈಲನ್ನು ನೋಡಿ ನನಗೆ ನೆಕ್ಸ್ಟ್ ಲೆವೆಲ್ಲು ಒಂದು ನಗು ಬಂತು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕೆಂತಂದರೆ ಗಿಲ್ಲಿದು ಏನಾಗುತ್ತೋ ಏನೋ ಪಾದಯಾತ್ರೆ ಅದು ಇದು ಈ ಜನ ಯಾವ ರೀತಿ ತಗೊಳ್ತಾರೋ ಏನೋ ಅನ್ನೋದೆಲ್ಲ ಇತ್ತು. ತುಂಬ ಜನ ಸಪೋರ್ಟ್ ಮಾಡಿದರು, ತುಂಬ ಜನ ನಾವು ಗಿಲ್ಲಿಯ ಫ್ಯಾನ್ಸು, ನಾವು ಗಿಲ್ಲಿ ಗೆಲುವಿಗೋಸ್ಕರ ಈ ಒಂದು ಇದು ನಾವು ಕೂಡ ಓಟ್ ಹಾಕ್ತೀವಿ ಅಂತೆಲ್ಲ ಹೇಳಿದ್ರು. ನಾವು ತುಂಬ ಜನಕ್ಕೆ ಹೇಳಿದ್ದೀವಿ ಸಪೋರ್ಟ್ ಮಾಡಿ, ಗಿಲ್ಲಿಯನ್ನು ಗೆಲ್ಲಿಸೋಣ. ಈ ಬಾರಿ ಒಂದು 50 ಲಕ್ಷ ಬಂದರೆ ಗಿಲ್ಲಿಗೆ ಏನಕ್ಕೋ ಆಗುತ್ತೆ, ಅವನ ಒಂದು ಕಷ್ಟಗಳು ಕಾರ್ಪಣ್ಯಗಳೆಲ್ಲ ಕಳೀತವೆ ಅಂತ ಅನ್ನೋದು ಒಂದು ಮೂಲ ಉದ್ದೇಶ ನಮ್ಮದಾಗಿತ್ತು. ಈ ಸಾರಿ ಬಡವರ ಮಗ ಗಿಲ್ಲಿಯನ್ನು ಗೆಲ್ಲಿಸೋಣ ಅನ್ನೋದು ಒಂದು ಉದ್ದೇಶ ನಮ್ಮದಾಗಿತ್ತು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯ್ತು ನಮಗೆ. ಯಾಕೆಂದರೆ ಗಿಲ್ಲಿಗೆ ಆ ಮಟ್ಟಿಗೆ ಜನ ಸಪೋರ್ಟ್ ಮಾಡಿದರು. ಹಾಗೆ ಈಗ ನಾನು ಈ ಸುಮಾರು ಕಿಲೋಮೀಟ್ರ್ ದೂರದಿಂದ ನಡ್ಕೊಂಡು ಬಂದರೆ ಈ ಒಂದು ಗಿಲ್ಲಿಯ ಗೆಲುವಿಗೋಸ್ಕರ ಪಾದಯಾತ್ರೆ ಅಂದ್ಬಿಟ್ಟು, ಅಂದರೆ ನಾನು ಏನು ಮೈಂಡಲ್ಲಿ ಇರಲಿಲ್ಲ ಇದೇ ಮಾಡಬೇಕು ಗಿಲ್ಲಿಗೆ ಪಾದಯಾತ್ರೆಗೋಸ್ಕರ, ಅಥವಾ ಏನಾದರೂ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟಾಗಿ ಮಾಡಬೇಕು ಹಾಗೆ ಹೀಗೆ ಅನ್ನೋದು ಏನೂ ಕೂಡ ಮೈಂಡಲ್ಲಿ ಇರಲಿಲ್ಲ. ಆದರೆ ಜನ ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡಿದ್ರಲ್ಲ, ಅದು ತುಂಬ ಖುಷಿ ಆಯ್ತು ನನಗೆ. ಅಂದರೆ ಇವತ್ತಿಗೆ ಇಷ್ಟು ಮಾಡಿದೆ. ನಿಮಗೆ ಇನ್ನೂ ಏನಾದ್ರು ಬದಲಾವಣೆಗಳು ಮಾಡ್ಕೋಬೇಕಾ ಈ ಒಂದು ನನ್ನ ಒಂದು ಪಾದಯಾತ್ರೆಯಲ್ಲಿ, ಅಥವಾ ಇನ್ನೂ ಏನಾದರೂ ಎಂಟರ್ಟೈನ್ಮೆಂಟಾಗಿ ಮಾಡಬೇಕಾ, ಅಥವಾ ಇನ್ನೇನು ಅನಿಸುತ್ತೆ ನಿಮ್ಮ ಮೈಂಡಲ್ಲಿ? ತುಂಬ ಸರಳವಾಗಿ ಸಿಂಪಲಾಗಿ ನಡ್ಕೊಂಡು ಹೋಗ್ಬೇಕಾ ಪಾದಯಾತ್ರೆ ಅಂದರೆ? ನಿಮ್ಗಳ ಐಡಿಯಾ ಏನೇನಿದೆ ಅದನ್ನು ಹೇಳಿ. ಹಾಗೆ ಮತ್ತೆ ಬೆಂಗಳೂರಿನ ಮತ್ತೊಂದು ಮುಂದಿನ ಒಂದು ದೊಡ್ಡ ದೇವಸ್ಥಾನ ಯಾವ ದೇವಸ್ಥಾನ ಇದೆ, ಅಲ್ಲಿಂದ ಯಾವಾಗ ಸ್ಟಾರ್ಟ್ ಮಾಡಬೇಕು, ಯಾವ ದೇವಸ್ಥಾನದಿಂದ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಜೈ ಗೆಲೆ. ಮತ್ತು ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು ಆ್ಯಕ್ಚುಲಿ ನಮ್ಮ ಸ್ನೇಹಿತರುಗಳು ಟಾಕ್ಸ್ ವಿತ್ ಯು ಅನ್ನುವಂಥ ಚಾನಲ್ನ ಮಹಾದೇವ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದರು. ಅವರು ನಾವು ವೀಡಿಯೋ ಮಾಡ್ತೀವಿ ಅಂತ ಇಲ್ಲಿವರೆಗೂ ಕೂಡ ವೀಡಿಯೋ ಮಾಡ್ಕೊಬಂದರು. ಅದನ್ನು ಜಗತ್ತಿಗೆ ತಿಳಿಸೋಣ, ಜನಗಳಿಗೆ ತಲುಪಿಸೋಣ, ಓಟನ್ನು ಮಾಡಿಸೋಣ ಅಂತ ಅವರು ಕೂಡ ಒಂದು ಗಿಲ್ಲಿಯ ಪರವಾಗಿ ಅವ್ರನ್ನ ಗೆಲ್ಸೋಕ್ಕೋಸ್ಕರ ಅವ್ರ ಚಾನಲ್ಲು ಕೂಡ ಸಪೋರ್ಟ್ ಮಾಡಿದ್ದಾರೆ. ಆಗಲೇ ನನ್ನ ಮತ್ತು SOV ಆಗಿರ್ಬೋದು, ಕರುನಾಡ ಜನ ಅಂತ ಆಗಿರ್ಬೋದು, ಇವರೆಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಸಾರಿ ಗಿಲ್ಲಿಯ ಒಂದು ಗೆಲುವಿಗಾಗಿ ಈ ಮಟ್ಟಿಗೆ ಸಪೋರ್ಟ್ ಸಿಗ್ತಾ ಇದೆ. ನನಗೆ ನಿಜವಾಗ್ಲೂ ಒಬ್ಬನೇ ಹೊರಡಬೇಕನ್ನೋ ಏಕಾಂಗಿಯಾಗಿ ಅನ್ನುವಂಥ ಫೀಲ್ ಇತ್ತು. ಇವರೆಲ್ಲರೂ ಮೀಡಿಯಾದವ್ರು ಸಪೋರ್ಟ್ ಮಾಡಿದ್ರಿಂದ ಇವತ್ತು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಎನರ್ಜಿ ಸಿಕ್ತು. ನಮ್ಮ ಸಪೋರ್ಟಲ್ಲಿ ಏನಾದರೂ ಚೇಂಜಸ್ಗಳು ಮಾಡಬೇಕು ಅನ್ನೋಂಗಿದ್ರೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.